ರಾಜ್ಯ ಸರ್ಕಾರ ದೊಡ್ಡ ನಿರ್ಧಾರವನ್ನ ಮಾಡ್ತಾ ಇದೆ. ಇಷ್ಟು ದಿನ ಏನೆಲ್ಲ ಸ್ಟಾಂಪ್ ಪೇಪರ್ ಇತ್ತು ಅದು ಇನ್ಮುಂದೆ ಇರೋದಿಲ್ಲ ಅಂತ ತಿಳಿಸ್ತಾ ಇದೆ. ಇನ್ಮುಂದೆ ಡಿಜಿಟಲ್ ಸ್ಟಾಂಪ್ ಬರ್ತಾ ಇದೆಯಂತೆ. ಪೇಪರ್ ಅಗ್ರಿಮೆಂಟ್ ಇನ್ಮುಂದೆ ಇರೋದಿಲ್ಲ ಅಂತ ಹೇಳಿ ತಿಳಿಸಲಾಗ್ತಾ ಇದೆ. ಆನ್ಲೈನ್ ಅಗ್ರಿಮೆಂಟ್ ಬರ್ತಾ ಇದೆ. ಯಾವುದೇ ಕಾರಣಕ್ಕೂ ಅವ್ರಿಗೆ ಬೇಕಾಗೋ ರೀತಿಯಲ್ಲಿ ಹಿಂದಿನ ಡೇಟ್ ಹಾಕ್ಸಿ ಯಾವುದನ್ನು ಕೂಡ ಬರ್ಸಿ ಅದನ್ನ ಅವ್ರ ಅನುಕೂಲಕ್ಕೆ ತಕ್ಕನಾಗಿ ಮಾಡ್ಕೊಳ್ಳೋದಕ್ಕೆ ಸುಳ್ಳು ಹೇಳೋದಕ್ಕಾಗಿ ಆಗೋದಿಲ್ಲ. ಆಸ್ತಿ ಮಾರಾಟ ಮಾಡೋಕ್ಕಾಗಲಿ ಅಥವಾ ಕೋರ್ಟ್ ಅಫಿಡೇವಿಟ್ ಸಲ್ಲಿಸೋದಕ್ಕಾಗಲಿ ಅಥವಾ ಶೈಕ್ಷಣಿಕ ಉದ್ದೇಶದಿಂದ ಆಗಲಿ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಮಾಡೋದಾಗಲಿ ಅಥವಾ ಲೋನ್ ಅಗ್ರಿಮೆಂಟ್ ಯಾವುದಕ್ಕೆ ಆದರೂ ಸರಿ ಇನ್ಮುಂದೆ ಪೇಪರ್ ಅಂತ ಯಾವುದು ಕೂಡ ಇರೋದಿಲ್ಲ ಅಗ್ರಿಮೆಂಟ್ ಅಂತ. CM ಸಿದ್ದರಾಮಯ್ಯನವರು ತೆಗೆದುಕೊಂಡಂಥ ಈ ಒಂದು ದೊಡ್ಡ ಮಹತ್ವದ ನಿರ್ಧಾರದಿಂದಾಗಿ ಆನ್ಲೈನ್ ಅಗ್ರಿಮೆಂಟ್ ಅನ್ನೋದು ಬರ್ತಾ ಇದೆ. ಹಾಗಾದರೆ ಈ ಒಂದು ಆನ್ಲೈನ್ ಅಗ್ರಿಮೆಂಟ್ ಅಂದರೆ ಏನು? ಡಿಜಿಟಲ್ ಸ್ಟಾಂಪ್ ಜಾರಿಗೆ ಬಂದಿದೆ ಅಂತ ಹೇಳ್ತಾ ಇದ್ದಾರಲ್ಲ, ಅದನ್ನು ಪಡೆಯೋದಾದ್ರೂ ಹೇಗೆ ಅಂತ ಅನ್ನೋದಾದರೆ ಸ್ಟಾಂಪ್ ವಂಚನೆ ಮೋಸ ತಡೆಯಲು ಈ ಒಂದು ಹೊಸ ರೂಲ್ಸನ್ನು ಜಾರಿಗೆ ತಂದಿದ್ದಾರಂತೆ. ಈ ಮೊದಲು ಆನ್ಲೈನ್ ಡಿಜಿಟಲ್ ಇ ಸ್ಟಾಂಪ್ ಅನ್ನೋದಿತ್ತು. ಆನಂತರ ಸ್ಟಾಂಪ್ ಪೇಪರ್ ಆಗಿ ಆಫೀಸ್ಗಳಿಗೆ ಹೋಗಿ ಗಂಟೆಗಟ್ಟಲೆ ಕಾಯ್ದು ತೊಗೊಂಬರ್ಬೇಕಾಗಿತ್ತು. ಆದರೆ ಇವಾಗ ಆ ರೀತಿಯಾಗಿ ಇಲ್ಲ. ನಿಮ್ಮ ಹತ್ರ ಇಂಟರ್ನೆಟ್ ಇದ್ದರೆ ಸಾಕು, ನೀವೇನೇ ಈ ಒಂದು ಅಗ್ರಿಮೆಂಟ್ ಪೇಪರನ್ನು ನೀವೇ ತಗೋಬೋದು ಆನ್ಲೈನಲ್ಲಿ ಅಂತ ಕೂಡ ತಿಳಿಸಿದ್ದಾರೆ. ಈ ಒಂದು ಹೊಸ ವ್ಯವಸ್ಥೆಯಲ್ಲಿ ಎಲ್ಲ ನಾಗರಿಕರು ಆಧಾರ್ ಆಧಾರಿತ ಇ ಸೈನನ್ನು ಮಾಡಿ ಅಥವಾ DSC ಬಳಸಿ ಡಾಕ್ಯುಮೆಂಟ್ಗಳಿಗೆ ಡಿಜಿಟಲ್ ಸಹಿ ಮಾಡ್ಬೋದು. ಹಳೆ ಡೇಟ್ ಬಳಸಿ ಮಾಡುವ ಹೊಸ ಒಪ್ಪಂದ ಮೋಸ ಮಾಡೋದು ಈ ರೀತಿಯಲ್ಲಿ, ಹಾಗೆ ನಕಲಿ ಸೈನ್ ಮಾಡೋದಾಗಲಿ ಇವೆಲ್ಲ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಎಲ್ಲವೂ ಆನ್ಲೈನಲ್ಲೇ ಮಾಡೋದ್ರಿಂದ ಸರ್ಕಾರನೇ ಚೆಕ್ ಮಾಡ್ತಾ ಇರುತ್ತೆ. ಯಾವ್ಯಾವ ಟೈಮಿಗೆ ಅದನ್ನು ನಾವು ಚೆಕ್ ಮಾಡ್ತಾ ಇರ್ತೀವೋ ಅಲ್ಲಿವರೆಗೂ ಏನೇನು ಸ್ಟೇಟಸ್ ಆಗಿರುತ್ತೆ ಅಂತ ಕೂಡ ನಮಗೆ ಗೊತ್ತಾಗುತ್ತೆ ಅಂತ ತಿಳಿಸಲಾಗಿದೆ. ಈ ಒಂದು ಕಾನೂನು ಆಗಲೇ ಅಕ್ಟೋಬರ್ನಿಂದಲೇ ಇದು ಜಾರಿಗೆ ಬಂದಿತ್ತಾದರೂ ಕೂಡ ಸರ್ಕಾರ ತಂದಂಥ ಚಾಪ ಕಾಗದ ನಂತರ ಬಂದಂಥ ಇ ಸ್ಟಾಂಪು ಇದೆಲ್ಲದ್ರಲ್ಲೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಮೋಸ ಆಗ್ತಾನೇ ಇತ್ತು. ಇದರಿಂದಾಗಿ ಇದನ್ನು ತಡೆಯೋದಕ್ಕೆ ಅಂತ ಈಗ ಹೊಸದಾಗಿ ಆನ್ಲೈನ್ ಒಂದು ಪೇಪರ್ಲೆಸ್ನ ಮಾಡ್ತಾ ಇದ್ದಾರೆ. ಆನ್ಲೈನಲ್ಲಿ ಮಾಡೋವಂಥದ್ದನ್ನ ಇದು ಬಂದು ಗ್ರಾಮವನ್ನಾಗ್ಬೋದು ಅಥವಾ ನಾಡ ಕಚೇರಿ ಆಗ್ಬೋದು ಅಥವಾ ಬೆಂಗಳೂರನ್ನು ಎಲ್ಲ ಕಡೆ ನೀವು ಡಿಜಿಟಲ್ ಇ ಸ್ಟಾಂಪ್ನ ಮಾಡಿಸ್ಬೋದು ಅಂತ ಕೂಡ ತಿಳಿಸಿದ್ದಾರೆ. ನಿಮಗೆ ಏನಾದರೂ ಆನ್ಲೈನ್ ಅಗ್ರಿಮೆಂಟ್ನ ಹೇಗೆ ತೆಗೆಯೋದು ಅನ್ನೋದು ಗೊತ್ತಿದ್ರೆ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದ್ದರೆ ಸಾಕು, ಹಾಗೆ ನಿಮ್ಮ ಹತ್ರ ಇಂಟರ್ನೆಟ್ ಇದ್ದರೆ ಸಾಕು. ನೀವು ಎಲ್ಲೇ ಇದ್ರೂ ಸರಿನೇ ಈ ಒಂದು ಗೌರ್ಮೆಂಟ್ ವೆಬ್ಸೈಟ್ಗೆ ಹೋಗಿ ನೀವು ಒಂದು ಆನ್ಲೈನ್ ಅಗ್ರಿಮೆಂಟ್ ಪೇಪರ್ನ ನೀವು ಕೂಡ ತೆಗಿಬೋದು. ಇದು ಬಂದು ಆನ್ಲೈನ್ ಅಂತ ಹೇಳ್ತೀರಾ, ಪೇಪರ್ಲೆಸ್ ಅಂತ ಹೇಳ್ತೀರಾ, ಹಾಗಾದರೆ ಇದಕ್ಕೆ ಸೈನ್ ಮಾಡೋದು ಹೇಗೆ ಅಂತ ನೀವು ಅನ್ನೋದಾದರೆ ಇದು ಬಂದು ಆಧಾರ್ ಆಧಾರಿತ ಒಂದು ಆನ್ಲೈನ್ ಅಗ್ರಿಮೆಂಟ್ ಆಗಿರೋದ್ರಿಂದಾಗಿ ನಿಮ್ಮ ಮೊಬೈಲ್ ಯಾವುದು ನೀವು ನಂಬರ್ ಕೊಟ್ಟಿರ್ತೀರೋ ಆ ನಂಬರ್ಗೆ OTP ಬರುತ್ತೆ. ಆ OTP ಮೂಲಕ ನೀವು ಸೈನನ್ನು ಮಾಡಿ ಡಿಜಿಟಲ್ ಅಗ್ರಿಮೆಂಟ್ನ ಪಡ್ಕೋಬೋದು ಅಂತ ತಿಳಿಸಿದ್ದಾರೆ. ಇಲ್ಲ ನಾವೆಲ್ಲೂ ಹೋಗೋದಿಲ್ಲ, ನಮಗೆ ಬರುತ್ತೆ ಮಾಡ್ಕೊಳ್ಳೋಕೆ ಅನ್ನೋದಾದರೆ ನೀವು ಎಲ್ಲೇ ಇರಲಿ, ನೀವು ನಿಮ್ಮ ಹತ್ರ ಲ್ಯಾಪ್ಟಾಪು ಹಾಗೆ ನಿಮ್ಮ ಹತ್ರ ಇಂಟರ್ನೆಟ್ ಇದ್ದರೆ ಸಾಕು, ನೀವೇ ಈ ಒಂದು ಆನ್ಲೈನ್ ಅಗ್ರಿಮೆಂಟ್ನ ಮಾಡ್ಕೋಬೋದು. ಇದನ್ನು ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋದಾದರೆ ಗೌರ್ಮೆಂಟ್ ವೆಬ್ಸೈಟ್ ಇರುತ್ತಲ್ಲ, www.kaveri.karnataka.in/landing-ವೆಬ್ ಪೇಜ್ಗೆ ನೀವು ಹೋಗಬೇಕಾಗುತ್ತೆ. ಅಲ್ಲಿ ಡಿಜಿಟಲ್ ಸ್ಟಾಂಪ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಮಾಡ್ಕೋಬೇಕಾಗುತ್ತೆ. ಆಧಾರ್ಗೆ ಲಿಂಕ್ ಆಗಿರುವಂಥ ಫೋನ್ ನಂಬರ್ನ ಇದರಲ್ಲಿ ಹಾಕಿ ನಿಮ್ಮಲ್ಲಿ ನೀವು ಯಾವುದರ ಅಗ್ರಿಮೆಂಟ್ನ ಮಾಡಿಸ್ತಾ ಇದ್ದೀರಾ ಅದರ ಡೀಟೇಲ್ಸ್ನೆಲ್ಲನೂ ಕೂಡ ನೀವು ಫಿಲ್ ಮಾಡಬೇಕಾಗುತ್ತೆ. ಅದರ ಆಧಾರದ ಮೇಲೆ ನಿಮಗೆ ಶುಲ್ಕವನ್ನು ಕಟ್ಟೋದಕ್ಕೆ ಕೂಡ ಹೇಳುತ್ತೆ. ಆ ಶುಲ್ಕವನ್ನು ಪಾವತಿಸಿದ ನಂತರ ನಿಮಗೆ ಡಿಜಿಟಲ್ ರಿಜಿಸ್ಟ್ರೇಷನ್ ಏನು ಡಾಕ್ಯುಮೆಂಟ್ ಏನಿರುತ್ತೆ ಅದು ನಿಮಗೆ ಸಿಗುತ್ತೆ. ಸೊ ಇದು ಆನ್ಲೈನಲ್ಲಿ ಫುಲ್ಲು ಡಿಜಿಟಲ್ ಆಗಿರೋದ್ರಿಂದಾಗಿ ಯಾವುದೇ ರೀತಿಯ ಡೂಪ್ಲಿಕೇಟ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಸರ್ಕಾರ ತಿಳಿಸ್ತಾ ಇದೆ. ಯಾವುದೇ ರೀತಿಯ ನಿಮಗೆ ಮೋಸ ಕೂಡ ಆಗಲ್ಲ, ಯಾವುದೇ ರೀತಿಯ ಸುಳ್ಳು ಹೇಳಿ ಯಾವುದೇ ಹಿಂದೇನು ಡೇಟ್ ಹಾಕಿ ಬಚ್ಚಿಟ್ಟು ಯಾವುದೇ ರೀತಿಯ ಒಂದು ಮೋಸವನ್ನು ಮಾಡೋದಕ್ಕೆ ಆಗಲ್ಲ ಅಂತೇಳಿ ಇಲ್ಲಿ ಸರ್ಕಾರ ತಿಳಿಸ್ತಾ ಇದೆ. ಸೊ ಇನ್ನು ಮುಂದೆ ಇರೋದಿಲ್ಲ ಪೇಪರ್ ಅಗ್ರಿಮೆಂಟ್ ಇನ್ನು ಮುಂದೆ ಇರೋದಿಲ್ಲ ಅಂತೇಳಿ ಸರ್ಕಾರ ಈ ಒಂದು ಹೊಸ ಕಾನೂನನ್ನು ಜಾರಿಗೆ ತಂದಿದೆ. ಆಲ್ರೆಡಿ ಇದರಲ್ಲಿ ತುಂಬ ಜನ ಉಪಯೋಗವನ್ನು ಪಡ್ಕೊಂಡಿದ್ದಾರೆ ಅಂತ ಕೂಡ ತಿಳಿಸಲಾಗ್ತಾ ಇದೆ. ಇನ್ನು ಮುಂದೆ ಕೂಡ ಈ ಒಂದು ಪೇಪರ್ಲೆಸ್ ಅಗ್ರಿಮೆಂಟ್ ಬರ್ತಾ ಇರೋದ್ರಿಂದಾಗಿ ನಿಮಗೆಲ್ಲ ಯಾರಿಗೆಲ್ಲ ಮಾಡೋದಕ್ಕೆ ಬರೋದಿಲ್ವೋ ಅಂಥವರು ಈ ವಿಡಿಯೋನಲ್ಲಿ ಹೇಳಿದಂಥ ಗ್ರಾಮವನ್ನಾಗ್ಬೋದು ಅಥವಾ ಬೇರೆ ಬೇರೆ ಆಫೀಸ್ಗಳು ಹೇಳಿದ್ವಲ್ಲ ಅಲ್ಲಿ ಹೋಗಿ ನೀವು ಈ ಒಂದು ಡಿಜಿಟಲ್ ರಿಜಿಸ್ಟ್ರೇಷನನ್ನು ಮಾಡಿಸ್ಕೋಬೋದು ಅಂತ ಕೂಡ ತಿಳಿಸಲಾಗ್ತಾ ಇದೆ ಅಂತೇಳಿ ಸರ್ಕಾರ ತಿಳಿಸ್ತಾ ಇದೆ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ಹಾಕೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಈ ಮಾಹಿತಿಯನ್ನು ಜನರಿಗೆ ತಿಳಿಸುವ ಸಲುವಾಗಿ ಈ ವಿಡಿಯೋವನ್ನು ಮಾಡಲಾಗಿದೆ.